ಗಾಜಿಯಾಬಾದ್ನಲ್ಲಿ ನಕಲಿ ರಸಗುಲ್ಲಾ ವಶಕ್ಕೆ ಪಡೆಯಲಾಗಿದೆ. ಬಿಹಾರಿಪುರ ಬಳಿ ಇರುವಂತಹ ಗೋದಾಮಿನ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸುಮಾರು 10 ಕ್ವಿಂಟಾಲ್ ಸಿದ್ಧಪಡಿಸಿದ್ದ ರಸಗುಲ್ಲಾ ಸೀಸ್ ಮಾಡಲಾಗಿದೆ. ರಕ್ಷಾಬಂಧನ ಇದೆ. ಈ ಹಬ್ಬದ ಹಿನ್ನೆಲೆ ರಸಗುಲ್ಲಾ ಪೂರೈಕೆಯನ್ನ ಮಾಡಲಾಗ್ತಾ ಇತ್ತು. ಇದಕ್ಕೆ ಪ್ರಮುಖವಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸದೆ ಪನ್ನೀರ್ ಸಕ್ಕರೆ ಜೊತೆ ಸೆಫೋಲೈಟ್ನ ಬಳಸಿ ರಸಗುಲ್ಲಾವನ್ನ ತಯಾರಿ ಮಾಡ್ತಾ ಇದ್ರು. ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಾಗೆ ಗೋದಾಮಿನ ಲೈಸೆನ್ಸ್ ಸಸ್ಪೆಂಡ್ ಮಾಡೋದಕ್ಕೆ ಕ್ರಮವನ್ನ ಅಥವಾ ಕ್ಯಾನ್ಸಲ್ ಮಾಡೋದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ನಕಲಿ ಸಿಹಿ ತಿಂಡಿ ಮಾರಾಟಕ್ಕೆ ಕಡಿವಾಣ ಹಾಕೋದಕ್ಕೆ ಈ ರೀತಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ ಈ ಮಾಸದಲ್ಲಿ ಸಾಕಷ್ಟು ಹಬ್ಬಗಳಿರುತ್ತೆ. ಹೀಗಾಗಿ ಸಿಹಿ ತಿಂಡಿಗಳಿಗೆ ಬೇಡಿಕೆ ಹೆಚ್ಚು. ಈ ರೀತಿ ಆ ಬೇಡಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಈ ರೀತಿ ದಂಧೆಗಳು ನಡೀತಾ ಇದೆ. ಪ್ರಮುಖವಾಗಿ ಈ ರೀತಿ ಸ್ವೀಟ್ಸ್ಗಳು ಅಂತ ಅಂದರೆ ಮಕ್ಕಳಿಗೆ ಅತಿ ಹೆಚ್ಚಾಗಿ ಪ್ರಿಯವಾಗಿರುತ್ತೆ. ಈ ರೀತಿ ಕೆಮಿಕಲ್ಸ್ ಮಿಶ್ರಿತ ಸ್ವೀಟ್ನ ತಿನ್ನೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ನೋಡ್ತಾ ಇದ್ದೀರಾ, ಒಂದಷ್ಟು 5 ಬ್ಯಾರೆಲ್ಗಳಲ್ಲಿ 10 ಕ್ವಿಂಟಾಲ್ ಸಿದ್ಧಪಡಿಸಿದ್ದ ರಸಗುಲ್ಲಾ ಸೀಸ್ ಮಾಡಲಾಗಿದೆ. लंबा हो जाता है ना, बीच में हाँ जी जाओ पीछे ला गाड़ी।